ಸಾಂಸ್ಕೃತಿಕ ನಗರಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ನಟ ದರ್ಶನ್ ಭೇಟಿಯನ್ನು ಕೊಟ್ಟರು. ಇವತ್ತು ಆಷಾಢ ಮಾಸದ 2ನೇ ಶುಕ್ರವಾರ ಆಗಿರುವಂತಹ ಹಿನ್ನೆಲೆಯಲ್ಲಿ ಚಾಮುಂಡೇಶ್ವರಿ ದೇವಿ ದರ್ಶನವನ್ನ ನಟ ದರ್ಶನ್ ದಂಪತಿ ಪಡ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇವತ್ತು ಆಷಾಢ ಮಾಸದ 2ನೇ ಶುಕ್ರವಾರ. ಸಹಜವಾಗಿ ದೇವಿ ದೇವಸ್ಥಾನಗಳಿಗೆ ಸಾಕಷ್ಟು ಜನ ಹೋಗ್ತಾ ಇರ್ತಾರೆ. ಅದರಲ್ಲೂ ಬಹಳ ಮುಖ್ಯವಾಗಿ ನಾಡ ಅಧಿದೇವತೆ ಚಾಮುಂಡೇಶ್ವರಿಯನ್ನ ಇವತ್ತು ದರ್ಶನವನ್ನು ಮಾಡಲಿಕ್ಕೆ ಸಾಕಷ್ಟು ಜನ ಮುಗಿಬೀಳ್ತಾ ಇರ್ತಾರೆ. ಅದರಲ್ಲೂ ಕೂಡ ಬಹಳ ವಿಶೇಷವಾಗಿ ನಟ ದರ್ಶನ್ ದಂಪತಿ ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ದರ್ಶನ್ಗೆ ಸಹೋದರ ದಿನಕರ್ ತೂಗುದೀಪ್ ಕೂಡ ಸಾಥ್ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅನ್ನು ನೋಡಲಿಕ್ಕೆ ಸಾಕಷ್ಟು ಜನ ಫ್ಯಾನ್ಸ್ ನೂಕು ನುಗ್ಗಲು ಕೂಡ ಆಯಿತು. ಇದು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ನಟ ದರ್ಶನ್ ಭೇಟಿಯನ್ನು ಕೊಟ್ಟರು. ಇವತ್ತು ಆಷಾಢ ಮಾಸದ 2ನೇ ಶುಕ್ರವಾರ ಹಿನ್ನೆಲೆಯಲ್ಲಿ ವಿಶೇಷವಾದಂತಹ ಪೂಜೆ ನಡೀತಾ ಇರ್ತದೆ. ಸಹಜವಾಗಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಶುಕ್ರವಾರ ಮತ್ತು ಮಂಗಳವಾರ ವಿಶೇಷ ಪೂಜೆಗಳು ನಡೀತಾನೆ ಇರ್ತದೆ. ಎಲ್ಲ ಶಕ್ತಿ ದೇವತೆ ದೇವಸ್ಥಾನಗಳಲ್ಲೂ ಕೂಡ ವಿಶೇಷವಾದಂಥ ಪೂಜೆ ನಡೀತಾನೆ ಇರ್ತದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಈಗ ಆಷಾಢ ಮಾಸ ಇರೋದ್ರಿಂದ, ಅದರಲ್ಲೂ ಶುಕ್ರವಾರ ಬಂದಿರೋದ್ರಿಂದ ನಟ ದರ್ಶನ್ ದಂಪತಿ ಇವತ್ತು ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದರು. ಮತ್ತು ಅವರನ್ನು ನೋಡಲಿಕ್ಕೆ ಬೆಳ್ಳಂಬೆಳಗ್ಗೆನೇ ಜನ ಮುಗಿಬಿದ್ದಿರುವಂಥದ್ದು ಮತ್ತು ಕಾರ್ ಒಳಗಡೆ ಕೂತ್ಕೊಂಡು ವಿಶ್ ಮಾಡ್ತಾ ಇರುವಂಥದ್ದನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಖುಷಿ ಆಗ್ತದೆ ದರ್ಶನ್ ಅವರಿಗೂ ಕೂಡ. ಅವರ ಫ್ಯಾನ್ಸ್ ಬೆಳಿಗ್ಗೆನೇ ಬಂದು ಅವ್ರನ್ನ ಬರಮಾಡ್ಕೊಳ್ತಾ ಇದ್ದಾರೆ, ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಒಂದು ಕಡೆ ಚಾಮುಂಡೇಶ್ವರಿ ತಾಯಿಯ ದರ್ಶನವನ್ನು ಮಾಡ್ಕೊಳ್ಬೇಕು ಅಂತ ದಂಪತಿಗಳು ಬಹಳ ಖುಷಿಯಲ್ಲಿ ಬಂದಿದ್ದಾರೆ. ಅದ್ರ ಜೊತೆಗೆ ಅವರ ಫ್ಯಾನ್ಸ್ ನೋಡಿ ಎಷ್ಟು, ಅವ್ರು ಬರೋದೇ ತಡ ಎಷ್ಟು ಜನ ಅವ್ರನ್ನ ಕಾರಿಗೆ ಅಲ್ಲಿ ಎಲ್ಲ ಮುತ್ತಿಗೆ ಹಾಕ್ಕೊಳ್ತಾರೆ, ಅಲ್ಲೇ ಮುಗಿ ಬೀಳ್ತಾರೆ. ಸಾಕಷ್ಟು ಜನ ಫ್ಯಾನ್ಸ್ ಸೆಲ್ಫಿಗೂ ಕೂಡ ಅಲ್ಲಿ ಮುಂದಾಗುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಚಾಮುಂಡಿ ಬೆಟ್ಟ ಮೈಸೂರಿಗೆ ಇವತ್ತು ಬೆಳ್ಳಂಬೆಳಗ್ಗೆ ನಟ ದರ್ಶನ್ ದಂಪತಿ ಬಂದಿರುವಂಥದ್ದು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ. ಈ ಹಿಂದೆ ಕೂಡ ಸಾಕಷ್ಟು ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇದ್ರು ವಿಜಯಲಕ್ಷ್ಮಿ ಮತ್ತು ದರ್ಶನ್ ಅವರು. ಈಗ ಮತ್ತೆ ಆಷಾಢ ಮಾಸ ಹಿನ್ನೆಲೆಯಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನು ಅಲ್ಲಿ ಸಹಜವಾಗಿ ನಡೀತಾನೆ ಇರ್ತದೆ. ಆ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಕಣ್ತುಂಬಿಕೊಳ್ಳಲಿಕ್ಕೆ ದರ್ಶನ್ ದಂಪತಿ ಈಗ ಚಾಮುಂಡಿ ಬೆಟ್ಟಕ್ಕೆ ಬಂದಿರುವಂಥದ್ದು ಇಲ್ಲಿ ಗಮನಿಸ್ತಾ ಇದ್ದೀರಾ. ಮತ್ತು ದೃಶ್ಯಗಳಲ್ಲಿ ಅವರ ಅಭಿಮಾನಿಗಳನ್ನು ಕೂಡ ಇಲ್ಲಿ ಕಾಣ್ಬೋದು. ಜೈಕಾರ ಹಾಕ್ತಾ ಇದ್ದಾರೆ, ಜೈ ಡಿ ಬಾಸ್, ಜೈ ದರ್ಶನ್ ಬಾಸ್ ಅಂತ ಹೀಗೆಲ್ಲ ಜೈಕಾರ ಕೂಡ ಹಾಕ್ತಾ ಇದ್ದಾರೆ. ಯಾಕಂದರೆ ಬಹುಶಃ ಗೊತ್ತಿತ್ತು ಅಂತ ಕಾಣಿಸುತ್ತೆ ದರ್ಶನ್ ಫ್ಯಾನ್ಸ್ಗಳಿಗೆ, ದರ್ಶನ್ ಅವರು ಇವತ್ತು ಬರ್ತಾರೆ ಅಂತ. ಸಾಕಷ್ಟು ಜನ ಬೆಳ್ಳಂಬೆಳಗ್ಗೆನೇ ಕಾಯ್ತಾ ಕೂತಿದ್ರು ಅನಿಸುತ್ತೆ. ಹಾಗಾಗಿ ಚಾಮುಂಡಿ ಬೆಟ್ಟಕ್ಕೆ ಎಂಟ್ರಿ ಕೊಡೋದೇ ತಡ ಕಾರಿಗೆ ಮುತ್ತಿಗೆ ಹಾಕಿರುವಂಥದ್ದನ್ನ ಇಲ್ಲಿ ಗಮನಿಸ್ತಾ ಇದ್ದೀರಾ. ಜೈ ಡಿ ಬಾಸ್, ಜೈ ದರ್ಶನ್ ಬಾಸ್ ಅಂತೆಲ್ಲ ಅಲ್ಲಿ ಜೈಕಾರ ಹಾಕ್ತಾ ಇದ್ದಾರೆ. ಮತ್ತು ದರ್ಶನ್ ಅವರು ಕೂಡ ಅವರು ಅಚ್ಚೆ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ ಎದೆ ಮೇಲೇ. ಅಂದರೆ ನನ್ನ ಅಭಿಮಾನಿಗಳೇ ಸೆಲೆಬ್ರಿಟೀಸ್ ಅಂತ ಎಲ್ಲ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಅದು ಎಲ್ಲೋ ಒಂದು ಕಡೆ ಮತ್ತೊಂದು ಥರ ಎಮೋಷ್ನಲಿ ಟಚ್ ಆಗುತ್ತೆ ಅವರ ಅಭಿಮಾನಿಗಳಿಗೆ. ಹಾಗಾಗಿ ದರ್ಶನ್ ಅವ್ರನ್ನ ಸಾಕಷ್ಟು ಜನ ಇಷ್ಟಪಡುವಂತಹ, ಆರಾಧಿಸುವಂತಹ, ಗೌರವಿಸುವಂತಹ, ಪ್ರೀತಿಸುವಂತಹ ಸ್ನೇಹಿತರು ಸಾಕಷ್ಟು ಜನ ಇದ್ದಾರೆ. ಅದ್ರ ಜೊತೆಗೆ ಅಭಿಮಾನಿಗಳಿದ್ದಾರೆ. ನನ್ನ ಅಭಿಮಾನಿಗಳೇ ನನ್ನ ಸೆಲೆಬ್ರಿಟೀಸ್ ಅಂತ ಅವರು ಅಚ್ಚೆ ಹಾಕ್ಸ್ಕೊಂಡಿದ್ದಾರೆ. ಹಾಗಾಗಿ ಅದೆಲ್ಲ ಒಂದು ಕಡೆ ದರ್ಶನ್ ಅಂದರೆ ಮತ್ತಷ್ಟು ಅವ್ರನ್ನ ಅಭಿಮಾನದಿಂದ ಕೊಂಡಾಡಲಿಕ್ಕೆ ಅದು ಒಂದು ಕಾರಣ ಅಂತ ಹೇಳ್ಬೋದು. ಅವರ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಇಬ್ಬರು ಕೂಡ ಚಾಮುಂಡಿ ಬೆಟ್ಟಕ್ಕೆ ಬಂದಿರುವಂಥದ್ದನ್ನ ಕೂಡ ಇಲ್ಲಿ ಗಮನಿಸ್ತಾ ಇದ್ದಾರೆ. ಮತ್ತು ದಿನಕರ್ ತೂಗುದೀಪ್ ಕೂಡ ಅವರಿಗೆ ಸಾಥನ್ನು ಕೊಟ್ಟಿದ್ದಾರೆ. ಕಾರ್ ಒಳಗಡೆನೆ ಕೂತ್ಕೊಂಡು ಸ್ಮೈಲ್ ಮಾಡಿ ಅವರಿಗೆ ವಿಶ್ ಮಾಡ್ತಾ ಇರುವಂಥದ್ದು, ಕೈ ಮುಗಿತಾ ಇರುವಂಥದ್ದು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ. ನಾಡದೇವಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡ್ಕೊಂಡಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಪತ್ನಿ ವಿಜಯಲಕ್ಷ್ಮಿ ಜೊತೆ ನಟ ದರ್ಶನ್ ಇವತ್ತು ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡ್ಕೊಂಡ್ರು ಬೆಳ್ಳಂಬೆಳಗ್ಗೆ. ಕಾರಣ ಇವತ್ತು ಆಷಾಢ ಮಾಸದ 2ನೇ ಶುಕ್ರವಾರ ಆಗಿರುವ ಹಿನ್ನೆಲೆಯಲ್ಲಿ ಎಲ್ಲ ಶಕ್ತಿ ದೇವತೆ ದೇವಸ್ಥಾನದಲ್ಲೂ ವಿಶೇಷ ಪೂಜೆ ಇರ್ತದೆ. ಅದರಲ್ಲೂ ನಾಡ ಅಧಿದೇವತೆ ಚಾಮುಂಡೇಶ್ವರಿ ತಾಯಿ ಸನ್ನಿಧಾನದಲ್ಲಿ ಇವತ್ತು ವಿಶೇಷವಾದ ಪೂಜೆ ಇದೆ. ಬಂತಪ್ಪ, ಎಲ್ಲರೂ ಇದ್ದೀರಾ? ಯಾ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಆಷಾಢ ಮಾಸದ 2ನೇ ಶುಕ್ರವಾರ, ಹಾಗೆ ಬೆಳಗ್ಗೆ 3:30ರಿಂದ ಮಹಾನ್ಯಾಸ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, 4 ಶುಕ್ರವಾರ ಕೂಡ ಲಕ್ಷ್ಮೀ ಅಲಂಕಾರ. ಇವತ್ತು ವಿಜಯಲಕ್ಷ್ಮಿ ಅಲಂಕಾರ ಆಗುತ್ತೆ, ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಬೆಳಗ್ಗೆ 5:30ರಿಂದ ರಾತ್ರಿ 10 ಗಂಟೆ ತನಕ ಹೀಗೆ ದರ್ಶನದ ವ್ಯವಸ್ಥೆ ಮುಂದುವರ್ಕೊಂಡೋಗುತ್ತೆ. ಹಾಗೆ 9:30ಗೆ ಮಹಾಮಂಗಳಾರತಿ ಆಗುತ್ತೆ. ಮಹಾಮಂಗಳಾರತಿ ಆದ ನಂತರ ಕೂಡ ದರ್ಶನದ ವ್ಯವಸ್ಥೆ ಮುಂದುವರ್ಕೊಂಡೋಗುತ್ತೆ. ಭಕ್ತಾದಿಗಳು ಸಾವಧಾನದಿಂದ ದರ್ಶನ ಮಾಡಬೇಕು ಅನ್ನೋದೇ ನಮ್ಮ ಆಸೆ ಆಗಿರ್ತಕ್ಕಂಥದ್ದು. ಆಷಾಢ ಮಾಸ ಭಾಳ ವಿಶೇಷವಾದ ಮಾಸ, ಶಕ್ತಿಗೆ ಹೆಚ್ಚು ಕೊಟ್ಟಿರ್ತಕ್ಕಂಥ ಆಷಾಢ ಮಾಸ. ಶ್ರಾವಣ ಮಾಸದಲ್ಲಿ ವಿಷ್ಣುಗೆ ಆರಾಧನೆ ಮಾಡ್ತೀವಿ,
ಕಾರ್ತಿಕದಲ್ಲಿ ಶಿವನಿಗೆ ಆರಾಧನೆ ಮಾಡ್ತೀವಿ. ಆದ್ದರಿಂದ ಹೆಚ್ಚು ಜನಸಂಖ್ಯೆಗಳಿರೋ ಜಾಗದಲ್ಲಿ ಶಕ್ತಿ ದೇವತೆ ಆರಾಧನೆಗೆ ಆಷಾಢ ಮಾಸದಲ್ಲಿ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಮಾಸ ಆಗಿರೋದು. ಹಾಗೆ ವಿಶೇಷವಾಗಿ ವಿವಿಧ ಬಗೆಯ ಹಣ್ಣುಗಳಿಂದ ಹಾಗೂ ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕಾರ ಆಗಿರ್ತಕ್ಕಂಥ ಇನ್ನೂ ವಿಶೇಷವಾಗಿರ್ತಕ್ಕಂಥದ್ದು ಸಾವಧಾನದಿಂದ ದರ್ಶನ ಮಾಡಬೇಕು ಅನ್ನೋದು ನಮ್ಮ ಆಸೆ ಆಗಿರ್ತಕ್ಕಂಥದ್ದು. ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಮ್ಮ ಆಸೆ ಆಗಿರ್ತಕ್ಕಂಥದ್ದು. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರನ್ನ ನೋಡಲಿಕ್ಕೆ ಒಂದು ಕಡೆ ಫ್ಯಾನ್ಸ್ ಮುಗಿಬೀಳ್ತಾ ಇದ್ರೆ, ಮತ್ತು ಇನ್ನೊಂದು ಕಡೆ ನಾಡ ದೇವತಿ ಚಾಮುಂಡೇಶ್ವರಿಗೆ ಹೂವಿನ ಅಲಂಕಾರ, ಹಣ್ಣಿನ ಅಲಂಕಾರದಿಂದ ತಾಯಿ ಚಾಮುಂಡೇಶ್ವರಿ ಕಂಗೊಳಿಸ್ತಾ ಇದ್ದಾಳೆ. ಮತ್ತೊಂದು ಕಡೆ ವಿಶೇಷವಾದಂತಹ ಪೂಜೆಯನ್ನು ಮಾಡಬೇಕು ಅಂತ ನಟ ದರ್ಶನ್ ದಂಪತಿ ಇವತ್ತು ಚಾಮುಂಡಿ ಬೆಟ್ಟಕ್ಕೂ ಕೂಡ ಆಗಮಿಸಿದ್ರು. ಒಂದು ಕಡೆ ದೇವರ ದರ್ಶನ, ಇನ್ನೊಂದು ಕಡೆ ಅವರ ಸೆಲೆಬ್ರಿಟಿ ದರ್ಶನ, ಎರಡೆರಡನ್ನೂ ಕೂಡ ಕಣ್ತುಂಬಿಕೊಳ್ಳುವಂತಹ ಯೋಗ ಇವತ್ತು ದರ್ಶನ್ಗೆ. ಯಾಕಂದರೆ ಅವರ ಅಭಿಮಾನಿಗಳನ್ನೇ ಸೆಲೆಬ್ರಿಟಿ ಅಂತ ಕರೆದಿದ್ದಾರೆ. ಯಾಕಂದರೆ ದರ್ಶನ್ನೇ ಸೆಲೆಬ್ರಿಟಿ, ಆದರೆ ದರ್ಶನ್ ಇವತ್ತು ಅವರ ಅಭಿಮಾನಿಗಳನ್ನೇ ಸೆಲೆಬ್ರಿಟಿ ಅಂದಿದ್ದಾರೆ. ಒಟ್ಟಾರೆಯಾಗಿ ಚಾಮುಂಡಿ ಬೆಟ್ಟದಲ್ಲಿ ಒಂಥರ ಹಬ್ಬದ ವಾತಾವರಣ ಈಗ ನಿರ್ಮಾಣ ಆಗಿದೆ.